ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಂಚಿಕೆ 101, ಅಧ್ಯಾಯ 55, ಹೊಟ್ಟೆಗಾಗಿ ಸ್ವಧರ್ಮ ತ್ಯಾಗವೇ. ಈ ನಡುವೆ ಶಾಸ್ತ್ರೀಯ ಸ್ವಧರ್ಮ ನಿಷ್ಠೆಯನ್ನು, ನಿಷ್ಠುರ ಸ್ವಭಾವವನ್ನು ಎತ್ತಿ ತೋರಿಸುವಂತಹ ಘಟನೆಯೊಂದು ನಡೆಯಿತು. ದಕ್ಷಿಣೇಶ್ವರದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಬ್ರಿಟಿಷ್ ಸರ್ಕಾರ ಪ್ರಯತ್ನಿಸುತ್ತಿದ್ದ ಸಮಯ ಅದು. ಆ ಜಾಗದಲ್ಲಿ ಮದ್ದುಗುಂಡುಗಳ ದೊಡ್ಡ ಕೋಟೆಯೊಂದನ್ನು ಕಟ್ಟುವುದು ಅದರ ಉದ್ದೇಶ. ಆದರೆ ಭೂಮಿಯನ್ನು ಬಿಟ್ಟುಕೊಡಲು ಮಥುರ ಒಪ್ಪದೆ ಮೊಕದ್ದಮೆ ಹೂಡಿದ. ವಾದಕ್ಕೆ ಸಂಬಂಧಿಸಿದಂತೆ ಮಾತುಕತೆಗಾಗಿ ಕಲ್ಕತ್ತದಿಂದ ವಕೀಲನೊಬ್ಬನನ್ನು ಕರೆಸಲಾಯಿತು. ಹೀಗೆ ಬಂದ ಆ ವಕೀಲನ ಹೆಸರು ಮೈಕೇಲ್ ಮಧುಸೂದನ ದತ್ತ. ವೃತ್ತಿಯಿಂದ ಈತ ವಕೀಲ, ಆದರೆ ಅದಕ್ಕಿಂತ ಹೆಚ್ಚಾಗಿ ಆ ಕಾಲದ ಅಗ್ರಗಣ್ಯ ಬಂಗಾಳಿ ಕವಿ. ಹುಟ್ಟಿನಿಂದ ಬೆಸ್ತರವನು, ಆದರೆ ಕ್ರೈಸ್ತನಾಗಿ ಮತಾಂತರಗೊಂಡಿದ್ದ. ದಕ್ಷಿಣೇಶ್ವರಕ್ಕೆ ಆಗಮಿಸಿದ ಮೈಕೇಲನಿಗೆ ಪರಮಹಂಸ ರಾಮಕೃಷ್ಣರ ವಿಚಾರ ತಿಳಿದಾಗ ಅವರನ್ನು ಕಾಣುವ ಇಚ್ಛೆಯುದಿಸಿತು. ಅದನ್ನು ತಿಳಿದ ಮಥುರನ ಮಗ ದ್ವಾರಕಾನಾಥ ಶ್ರೀರಾಮಕೃಷ್ಣರಿಗೆ ಕರೆ ಕಳುಹಿಸಿದ. ಯಾವುದೇ ಕ್ಷೇತ್ರದಲ್ಲಿ ಪ್ರಖ್ಯಾತರಾದ ವ್ಯಕ್ತಿಗಳನ್ನು ಭೇಟಿ ಮಾಡುವುದೆಂದರೆ ಶ್ರೀರಾಮಕೃಷ್ಣರಿಗೆ ಬಲು ಹಿಗ್ಗು. ಆದರೆ ಅದೇಕೋ ಏನೋ ಅಂದು ಮಾತ್ರ ಸುಪ್ರಸಿದ್ಧ ಬಂಗಾಳಿ ಕವಿ ಬಂದಿರುವ ವಿಷಯ ತಿಳಿದರೂ ಅವರಿಗೆ ಅವನನ್ನು ಕಾಣುವ ಉತ್ಸಾಹ ಉಂಟಾಗಲಿಲ್ಲ. ಆದ್ದರಿಂದ ಹೃದಯನನ್ನು ನೀ ಹೋಗಿ ನೋಡಿ ಬಾ ಎಂದು ಕಳಿಸಿದರು. ಒಳ್ಳೆ ಗಟ್ಟಿಮುಟ್ಟಾದ ಈತನನ್ನು ಕಂಡು ಮೈಕೇಲ್ ಇವರೇ ಇರಬೇಕು ಪರಮಹಂಸರು ಎಂದು ಭಾವಿಸಿ ನಮಸ್ಕರಿಸಿದ. ಆಗ ದ್ವಾರಕಾನಾಥ ಇವರಲ್ಲ ಪರಮಹಂಸರು ಎಂದು ಹೇಳಿ ಶ್ರೀರಾಮಕೃಷ್ಣರನ್ನು ಕರೆತರುವಂತೆ ಹೃದಯನನ್ನೇ ಕೇಳಿಕೊಂಡ. ಈಗ ಶ್ರೀರಾಮಕೃಷ್ಣರು ತಾವೇ ಹೊರಟರು. ತಮ್ಮೊಂದಿಗೆ ಬರುವಂತೆ ನಾರಾಯಣ ಶಾಸ್ತ್ರಿಗೆ ಹೇಳಿ ಕಳಿಸಿದರು. ಚಾತುರ್ಮಾಸ್ಯದ ಅಂಗವಾಗಿ ದೇವಾಲಯದಲ್ಲಿ ಚಂಡಿ ಅಂದರೆ ದೇವಿ ಭಾಗವತ ಚಂಡಿ ಪಾರಾಯಣ ಮಾಡುತ್ತಾ ಕುಳಿತಿದ್ದ ಶಾಸ್ತ್ರಿ ಕೂಡಲೇ ಎದ್ದು ಬಂದ. ಜೊತೆಗೆ ಹೃದಯನಿದ್ದೇ ಇದ್ದಾನೆ. ಮೂವರು ಒಟ್ಟಾಗಿ ಹೋಗಿ ಮಥುರನ ಮನೆಯಲ್ಲಿ ಮೈಕೇಲನನ್ನು ಕಂಡರು. ಮೈಕೇಲ್ ಮಧುಸೂದನ ದತ್ತನಿಗಾಗ ವಯಸ್ಸು ಸುಮಾರು 44. ಶ್ರೀರಾಮಕೃಷ್ಣರಿಗಿಂತ 12 ವರ್ಷ ಹಿರಿಯ. ಕೃಷ್ಣವರ್ಣ, ಸುಂದರ ಮೈಕಟ್ಟು, ಹೊಳೆಯುವ ಕಂಗಳು, ಅಚ್ಚುಕಟ್ಟಾದ ಗಡ್ಡ ಮೀಸೆ, ಮಾತಿನಲ್ಲಿ ಹಾಸ್ಯದ ಹೊಳಪು, ಮಾತಿಗೆ ತಕ್ಕ ಪ್ರತ್ಯುತ್ತರ ಕೊಡಬಲ್ಲ ಚುರುಕುತನ, ವಿನಯಪೂರ್ಣ ನಡವಳಿಕೆ, ಇವುಗಳಿಂದ ಎಲ್ಲರ ಮನ ಗೆಲ್ಲಬಲ್ಲ ವ್ಯಕ್ತಿತ್ವ ಅವನದು. ಕೋಣೆಯೊಳಗೆ ಪ್ರವೇಶಿಸಿದ ಶ್ರೀರಾಮಕೃಷ್ಣರು ಮೈಕೇಲನಿಗೆ ತಾವೇ ಮೊದಲು ನಮಸ್ಕರಿಸಿದರು. ಮೈಕೇಲ ಮೇಲೆದ್ದು ಗೌರವಾದರದಿಂದ ಪ್ರತಿ ನಮಸ್ಕಾರ ಸಲ್ಲಿಸಿದ. ದ್ವಾರಕಾ ಬಾಬು ಶ್ರೀರಾಮಕೃಷ್ಣರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಶ್ರೀರಾಮಕೃಷ್ಣರು ಕುಳಿತರು. ಪರಸ್ಪರ ಪರಿಚಯವಾಯಿತು. ಬಳಿಕ ಮಧುಸೂದನ ದತ್ತ ತನಗೇನಾದರೂ ಹಿತವಚನ ಹೇಳುವಂತೆ ಕೇಳಿಕೊಂಡ. ಶ್ರೀರಾಮಕೃಷ್ಣರು ಮಾತನಾಡಲು ಬಾಯಿ ತೆರೆದರು. ಆದರದು ಸಾಧ್ಯವೇ ಆಗುತ್ತಿಲ್ಲ. ಶ್ರೀರಾಮಕೃಷ್ಣರು ಏಕೆ ಎಂದು ಗೊತ್ತಿಲ್ಲ, ಆದರೆ ನನಗೆ ಏನು ಹೇಳಲೂ ಆಗುತ್ತಲೇ ಇಲ್ಲ. ಯಾರೋ ನನ್ನ ನಾಲಿಗೆಯನ್ನು ಒತ್ತಿ ಹಿಡಿದಂತಾಗುತ್ತಿದೆ. ಮೈಕೇಲ್ ವಿಸ್ಮಯದಿಂದ, ಹೀಗೆ ನಾನು ಅನ್ಯಮತ ಸ್ವೀಕಾರ ಮಾಡಿದವನೆಂದೇ ನಿಮಗೆ ಹಾಗಾಗುತ್ತಿರುವುದು? ಶ್ರೀರಾಮಕೃಷ್ಣರು ಛೇ ಹಾಗಲ್ಲ, ನಂಬು ನನ್ನನ್ನು. ನನಗೇನೋ ಮಾತನಾಡಲು ಇಷ್ಟವೇ, ಆದರೆ ಯಾರೋ ನನ್ನ ಎದೆಯನ್ನು ಒತ್ತುತ್ತಾ ಮಾತನಾಡಲು ಬಿಡದಿರುವಂತಿದೆ. ಮೈಕೇಲನಿಗೆ ಅತೀವ ನಿರಾಶೆಯಾಯಿತು. ಅಲ್ಲದೆ ಮುಖಭಂಗವಾದಂತಾಯಿತು. ನೀವೇಕೆ ನನ್ನೊಡನೆ ಮಾತನಾಡಲೊಲ್ಲಿರಿ ಎಂದು ಊಹಿಸಬಲ್ಲೆ ಎಂದು ಅಸಮಾಧಾನದಿಂದ ನುಡಿದ. ಶ್ರೀರಾಮಕೃಷ್ಣರು ಪ್ರತಿ ಮಾತನಾಡದೆ ಸುಮ್ಮನೆ ಮುಗುಳ್ನಕ್ಕರು. ಬದಲಾಗಿ ನಾರಾಯಣ ಶಾಸ್ತ್ರಿಗೆ ಮೈಕೇಲನೊಂದಿಗೆ ಸಂಭಾಷಿಸುವಂತೆ ಹೇಳಿದರು. ಪಂಡಿತರ ಭಾಷೆ ಸಂಸ್ಕೃತವಲ್ಲವೇ? ಅಲ್ಲದೆ ಶಾಸ್ತ್ರಿ ಜನ್ಮತಃ ಬಂಗಾಳಿ ಅಲ್ಲವಲ್ಲ. ಆದ್ದರಿಂದ ಶಾಸ್ತ್ರಿ ಸಂಸ್ಕೃತದಲ್ಲಿ ಸಂಭಾಷಣೆ ಪ್ರಾರಂಭಿಸಿದ. ಆದರೆ ಮೈಕೇಲನಿಗೆ ಸಂಸ್ಕೃತದಲ್ಲಿ ಸಂಭಾಷಿಸಿ ಹೆಚ್ಚು ಅಭ್ಯಾಸವಿಲ್ಲದ್ದರಿಂದ ಬಂಗಾಳಿಯಲ್ಲೇ ಮಾತುಕತೆ ಮುಂದುವರಿಯಿತು.
ಮಾತಿನ ಮಧ್ಯೆ ನಾರಾಯಣ ಶಾಸ್ತ್ರಿ ಮೈಕೇಲನನ್ನು ಪ್ರಶ್ನಿಸಿದ, ನಿಮಗೆ ಹಿಂದೂ ಧರ್ಮದಲ್ಲಿ ಶ್ರದ್ಧೆ ಇಲ್ಲವೇ? ಹಾಗೇನಿಲ್ಲ, ಹಿಂದೂ ಧರ್ಮದಲ್ಲಿ ನನಗೆ ವಿಶ್ವಾಸವಿದ್ದೇ ಇದೆ. ಹಾಗಾದರೆ ನೀವು ಹಿಂದೂ ಧರ್ಮವನ್ನು ತ್ಯಜಿಸಿದ್ದೇಕೆ ಎಂದು ದಯವಿಟ್ಟು ವಿವರಿಸುವಿರಾ? ಮೈಕೇಲ್ ಇದಕ್ಕೆ ಒಂದೇ ಮಾತಿನಲ್ಲಿ ಉತ್ತರಿಸಿದ, ತನ್ನ ಹೊಟ್ಟೆಯತ್ತ ಕೈ ಮಾಡಿ ಇದಕ್ಕಾಗಿ ಎಂದು. ತನ್ನ ವೈಯಕ್ತಿಕ ವಿಚಾರವನ್ನೆಲ್ಲ ಅಪರಿಚಿತರ ಮುಂದೇಕೆ ವಿವರಿಸುವುದು ಎಂದೋ ಏನೋ ಮೈಕೇಲ್ ಹಾಗೆ ಉತ್ತರಿಸಿದ. ಆದರೆ ಅಲ್ಲಿದ್ದವರಿಗೆ ಅದು ವಿನೋದಕ್ಕಾಗಿ ಆಡಿದ ಮಾತಿನಂತೆ ಕಾಣದೆ ವಾಸ್ತವವೆಂಬಂತೆಯೇ ತೋರಿತು. ಶ್ರೀರಾಮಕೃಷ್ಣರಿಗೆ ಇದನ್ನು ಕೇಳಿ ಏನೆನ್ನಿಸಿತೋ ಏನೋ, ಆದರೆ ಕಟ್ಟಾ ವೈದಿಕನಾದ ನಾರಾಯಣ ಶಾಸ್ತ್ರಿಗೆ ಉಂಟಾದ ಜಿಗುಪ್ಸೆ ಅಷ್ಟಿಷ್ಟಲ್ಲ. ಈ ಹೊಟ್ಟೆಗಾಗಿ ತನ್ನ ಸ್ವಧರ್ಮವನ್ನೇ ತ್ಯಜಿಸುವಂಥವರಿಗೆ ನಾನಿನ್ನೇನು ಹೇಳಲಿ ಎಂದು ತನ್ನೊಳಗಿನ ಖಾರವನ್ನೆಲ್ಲ ತೋಡಿಕೊಂಡ. ಹೀಗೆಂದ ಶಾಸ್ತ್ರಿ ಅಲ್ಲಿಂದ ಹೊರಡುವವರೆಗೂ ಮತ್ತೆ ಒಂದು ಮಾತನ್ನೂ ಆಡಲೇ ಇಲ್ಲ. ಆದರೆ ವಾತಾವರಣ ಕಹಿಯಾದದ್ದನ್ನು ಕಂಡ ಶ್ರೀರಾಮಕೃಷ್ಣರು ಮೈಕೇಲನ ಬಗ್ಗೆ ಸಹಾನುಭೂತಿ ತಾಳಿದರು. ಇಷ್ಟು ಹೊತ್ತು ಅವರನ್ನು ಮಾತನಾಡದಂತೆ ತಡೆಯುತ್ತಿದ್ದ ಒತ್ತಡ ದೂರವಾದಂತೆ ತೋರಿತು. ತಮ್ಮ ಮಧುಮಯ ಕಂಠದಿಂದ ರಾಮಪ್ರಸಾದ, ಕಮಲಕಾಂತರ ಹಾಡುಗಳನ್ನು ಹಾಡತೊಡಗಿದರು. ಈ 4 ದಿನದ ಸಂಸಾರದಲ್ಲಿ ಸಾರವಾದ ವಸ್ತು ಒಂದಿದ್ದರೆ ಅದು ಭಗವದ್ಭಕ್ತಿ ಮಾತ್ರವೇ ಎಂಬುದು ಆ ಹಾಡುಗಳ ಸಾರಾಂಶವಾಗಿತ್ತು. ಮತ್ತು ಅದುವೇ ಅವರು ಮಧುಸೂದನನಿಗೆ ನೀಡಿದ ಬೋಧನೆಯೂ ಆಗಿತ್ತು. ಕಾರಣಾಂತರಗಳಿಂದ ಮತಾಂತರ ಹೊಂದಿದ್ದರೂ ಅಂತರಂಗದಲ್ಲಿ ಹಿಂದುವೇ ಆಗಿದ್ದ ಮಧುಸೂದನನ ಹೃನ್ಮನಗಳಿಗೆ ಇದರಿಂದ ಮಹದಾನಂದ ದೊರೆಯಿತು. ಶ್ರೀರಾಮಕೃಷ್ಣರ ಸಹಾನುಭೂತಿಪರ ವ್ಯವಹಾರವನ್ನು ನೋಡಿ ಅವರಿಗೆ ತನ್ನ ಬಗ್ಗೆಯೇನೂ ಅಸಮಾಧಾನವಿಲ್ಲ ಎಂದು ತಿಳಿದ. ಈಗ ಒಂದು ರೀತಿಯ ವಿಷಾದದ ದನಿಯಲ್ಲಿ ಅವನು ನುಡಿದ, ದೇವರು ನನ್ನನ್ನು ಈ ರೀತಿ ಇರಿಸಿದ್ದಾನೆ, ನಾನೇನು ಮಾಡಲಿ? ಇದಕ್ಕೆ ಯಾರೂ ಬದಲು ಹೇಳಲಿಲ್ಲ. ಈಗ ಆತ ನಾರಾಯಣ ಶಾಸ್ತ್ರಿಯನ್ನುದ್ದೇಶಿಸಿ ಕೇಳಿದ, ದಯವಿಟ್ಟು ಒಮ್ಮೆ ನನ್ನ ಮನೆಗೆ ಬರಲು ಸಾಧ್ಯವೇ? ಶಾಸ್ತ್ರಿ ಕಡ್ಡಿ ಮುರಿದಂತೆ ಹೇಳಿದ, ನಾನೆಂದೂ ಯಾರ ಮನೆಗೂ ಹೋದವನಲ್ಲ, ನನಗೆ ಯಾರಿಂದಲೂ ಏನೂ ಆಗಬೇಕಾಗಿದ್ದಿಲ್ಲ, ಆದ್ದರಿಂದ ನಾನು ಬರುವುದಿಲ್ಲ. ಶ್ರೀರಾಮಕೃಷ್ಣರು ಈಗ ಅಲ್ಲಿಂದ ಹೊರಟರು. ಸಮಾಧಾನದ ಹೃದಯದಿಂದ ಮೈಕೇಲ್ ಅವರನ್ನು ಬೀಳ್ಕೊಂಡ. ಶ್ರೀರಾಮಕೃಷ್ಣರ ಭೇಟಿ ಅವನಿಗೊಂದು ಮರೆಯಲಾಗದ ಅನುಭವ. ಆದರೆ ಸ್ವಧರ್ಮನಿಷ್ಠನಾದ ನಾರಾಯಣ ಶಾಸ್ತ್ರಿಯ ಮನದಲ್ಲೆದ್ದ ಜುಗುಪ್ಸೆ ಇನ್ನೂ ಮಾಯವಾಗಿರಲಿಲ್ಲ. ಶ್ರೀರಾಮಕೃಷ್ಣರ ಕೋಣೆಯ ಪೂರ್ವ ದಿಕ್ಕಿನಲ್ಲಿರುವ ಕೈಸಾಲೆಯ ಗೋಡೆಯ ಮೇಲೆ ಇದ್ದಿಲಿನಿಂದ ದೊಡ್ಡ ದೊಡ್ಡ ಬಂಗಾಳಿ ಅಕ್ಷರಗಳಲ್ಲಿ ಬರೆದ, ಹೊಟ್ಟೆಪಾಡಿಗಾಗಿ ಸ್ವಧರ್ಮವನ್ನು ತೊರೆದು ಪರಧರ್ಮವನ್ನು ಅವಲಂಬಿಸುವುದು ಹೀನ ಬುದ್ಧಿಯೇ ಸರಿ. ಬಹಳ ವರ್ಷಗಳವರೆಗೆ ಈ ಬರಹ ಹಾಗೆಯೇ ಇತ್ತು. ಶ್ರೀರಾಮಕೃಷ್ಣರ ಬಳಿಗೆ ಬರುವವರೆಲ್ಲ ಈ ವಾಕ್ಯವನ್ನು ಓದಿದರು. ಹೀಗೆ ಬರೆದಿರುವುದಕ್ಕೆ ಕಾರಣವೇನಿರಬಹುದು ಎಂಬ ಹೊಸಬರ ಕುತೂಹಲಕ್ಕೆ ಆ ಘಟನೆಯನ್ನು ಬಣ್ಣಿಸುವುದು ಅಲ್ಲಿರುವವರ ಕೆಲಸವಾಯಿತು. ಬಹಳ ದಿನಗಳಿಂದ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರ ಸಹವಾಸದಲ್ಲಿದ್ದ ಶಾಸ್ತ್ರಿಯು ಅವರ ಬಳಿ ತನ್ನ ಮನದ ಇಂಗಿತವನ್ನು ಅರುಹಲು ಇನ್ನೂ ಅವಕಾಶ ಹುಡುಕುವುದರಲ್ಲೇ ಇದ್ದ. ಕೊನೆಗೊಂದು ದಿನ ಶ್ರೀರಾಮಕೃಷ್ಣರು ಏಕಾಂಗಿಯಾಗಿರುವುದನ್ನು ಕಂಡ. ಈ ಸುಯೋಗವನ್ನು ಕಳೆದುಕೊಳ್ಳಬಾರದೆಂದು ನೇರವಾಗಿ ಅವರ ಬಳಿಗೆ ಧಾವಿಸಿದ. ಕೈ ಮುಗಿದುಕೊಂಡು ಅತ್ಯಂತ ವಿನಯದಿಂದ ಪ್ರಾರ್ಥಿಸಿಕೊಂಡ, ಸ್ವಾಮಿ, ನಿಮ್ಮಿಂದ ಸನ್ಯಾಸ ದೀಕ್ಷೆ ಪಡೆದು ಜನ್ಮ ಸಾರ್ಥಕಪಡಿಸಿಕೊಳ್ಳಬೇಕೆಂದು ಬಹು ಹಿಂದೆಯೇ ನಿಶ್ಚಯಿಸಿಬಿಟ್ಟೆ. ಆದರೆ ಹೃದಯ ಬಿಚ್ಚಿ ಹೇಳಲು ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಿದ್ದೆ. ಇಷ್ಟು ದಿನಗಳ ಮೇಲೆ ದೊರಕಿದ ಆ ಸುಯೋಗ. ಸ್ವಾಮಿ, ಕೃಪೆ ಮಾಡಿ ನೀವು ನನಗೆ ಸನ್ಯಾಸ ದೀಕ್ಷೆಯನ್ನು ಅನುಗ್ರಹಿಸಲೇಬೇಕು. ಶಾಸ್ತ್ರೀಯ ವಿನಯ
ಹಾಗೂ ಉತ್ಕಟೇಚ್ಛೆಯನ್ನು ಕಂಡ ಶ್ರೀರಾಮಕೃಷ್ಣರು ಸಂತೋಷದಿಂದ ಸಮ್ಮತಿಸಿ ಒಂದು ಶುಭ ದಿನದಂದು ಅವನಿಗೆ ಸನ್ಯಾಸ ದೀಕ್ಷೆಯನ್ನು ನೀಡಿದರು. ಶಾಸ್ತ್ರಿಗೀಗ ಸಾಕ್ಷಾತ್ಕಾರವೇ ದೊರಕಿದಷ್ಟು ಆನಂದ. ಈಗ ಆತ ಹಿಮಾಲಯದತ್ತ ತೆರಳಿ ಅಲ್ಲಿ ಬ್ರಹ್ಮಾನುಸಂಧಾನದಲ್ಲಿ ನಿರತನಾಗಿರಲು ತವಕಿಸಿದ. ಋಷಿಕೇಶದಲ್ಲಿರುವ ವಸಿಷ್ಠಾಶ್ರಮದಲ್ಲಿ ನೆಲೆಸಿ ಬ್ರಹ್ಮ ಸಾಕ್ಷಾತ್ಕಾರದ ಸಾಧನೆಯಲ್ಲಿ ಮುಳುಗುವೆನೆಂದು ಸಂಕಲ್ಪಿಸಿದ. ಶ್ರೀರಾಮಕೃಷ್ಣರ ಬಳಿಗೆ ಬಂದು ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ತನ್ನ ಅಂತರಂಗದ ಅಭಿಪ್ಸೆಯನ್ನು ತಿಳಿಸಿ ಅಶ್ರುಪೂರ್ಣ ನಯನನಾಗಿ ಆಶೀರ್ವಾದ ಬೇಡಿದ. ಶ್ರೀರಾಮಕೃಷ್ಣರ ಶುಭಾಶೀರ್ವಾದವನ್ನು ಪಡೆದುಕೊಂಡು ಶಾಸ್ತ್ರಿ ದಕ್ಷಿಣೇಶ್ವರದಿಂದ ಹೊರಟು ಹೋದ. ಆಮೇಲೆ ಅವನ ಸುದ್ದಿಯೇ ಇಲ್ಲ. ಕೆಲವರು ಹೇಳುತ್ತಾರೆ, ಅವನು ವಸಿಷ್ಠಾಶ್ರಮದಲ್ಲಿದ್ದುಕೊಂಡು ಕಠೋರ ತಪಸ್ಸನ್ನಾಚರಿಸುತ್ತಿರಲಾಗಿ ದೇಹಾರೋಗ್ಯ ಕೆಟ್ಟು ಕೊನೆಯುಸಿರೆಳೆದ ಎಂದು. ಧನ್ಯವಾದಗಳು. ಇಂದಿಗೆ ಅಧ್ಯಾಯ 55 ಸಂಪೂರ್ಣವಾಯಿತು. ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಮಾತಾ.